ಐಟಿ ಮಚ್ಚ ಐಟಿ ಆಕ್ಚುಲಿ ಟೈಮ್ ಆಗಿದೆ. ನಾನು ಆಗಿದ್ದೀನಿ ಟೀಯಲ್ಲಿ. ಸಲ ನಿಲ್ಸೋದು ಅಂತ ಕ್ಲಿಕ್ಕು. ಆಮೇಲೆ ಇವನು ನಾವು ಎರ್ಕಾಡ್ಗೋಣ. ಸರಿ ಸರಿ ಆಯ್ತು ನೀವು ಹೋಗಿ, ನಾನು ಮನೆಗೆ ಹೋಗ್ತೀನಿ. ಸೊ ಗೈಸ್, ಕರೆಂಟ್ಲಿ ನಾವು ಹಾಸನ್ ರೋಡ್ ಅಲ್ಲಿ ಇದ್ದೀವಿ. ಶಿವ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ರೈಡಿಂಗ್ ಟುವರ್ಡ್ಸ್ ಅವರ್ ನ್ಯೂ ಅಡ್ವೆಂಚರ್ ಅಂಡ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಜೊತೆ ಇದ್ದಾರೆ ಶಿವು, ಶ್ರೇಯಸ್, ಅಜಯ್ and Shailesh. Yes, dirty fellas. Hey hey. Hey, ಚೆನ್ನಾಗಿದೆ ಬ್ರೋ. ಚೆನ್ನಾಗಿಲ್ವಾ ಗೈಸ್? ಅಲ್ಲಿ ದರ್ಶನ ಏನ್ ಬೇಕು? ಇಡ್ಲಿ ವಡೆ ಸಾಂಬಾರ್ ಎಲ್ಲ ತಿನ್ನೋದ ಇವಾಗ. ಏಯ್ ನೀನು ಅದೇ ಬ್ರೋ. ಅಲ್ಲ ಹೌದಾ? ಬಿಡು, ಹಾಕೊಂಡ್ ಬಂದಿದ್ದು ಟ್ವಿನ್ನಿಂಗ್ ಹಂಗೆ ಮಾಡೋದು. ಇಡ್ಲಿ ಸಪ್ರೇಟ್ ಇಡ್ಲಿ. ಇಡ್ಲಿ ವಡೆ ಸಾಂಬಾರ್. ಸಮೀರ್ ಆರಾಮ? ಸಾಂಬಾರ್ ನೈಸ್, ಫುಲ್ ಆರಾಮು. ಸೊ ನಿಮ್ದೇನಾ? ಯಾಕೆ ಲೇಟ್ ಆಗತ್ತೆ? ಈ ಲೇಟಾ? ಎಲ್ಲಾರ್ಗು ಒಬ್ಬ ಇನಿಷಿಯೇಟಿವ್. ನಾನು ಅದೇ ಹೇಳ್ತಿದ್ದೆ, ಎಲ್ಲ ಊರ ಆಚೆ ಇದ್ದಾನೆ ಒಬ್ಬ ಹುಡುಗ. ಪುನಿ ನಾನು ಬುಕ್ ಮಾಡಬೇಕು ಕ್ಯಾಬ್ನ, ಕ್ಯಾಬ್ ಅವ್ನು ಬರಬೇಕು, ಆಮೇಲೆ ನಾನು ಇಲ್ಲಿಗೆ ಬರಬೇಕು. ಎಷ್ಟಿದೆ ಎಲ್ಲೋ ಯಾರಾದ್ರೂ ಕಾಲ್ ಮಾಡ್ತಾರೆ ಅಂತ ನಿದ್ದೆ ಹೊಟ್ಟೋಗಿದ್ದೆ. ಸೊ ಎಸ್ ಗೈಸ್, ನಮ್ಮ ಜರ್ನಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಶುರು ಆಗಿದೆ. ಆನ್ ಅವರ್ ವೇ ನಮ್ಮ ಹರ್ಷದ್ ಒಳ್ಳೆ ಐಡಿಯಾ ಕೊಟ್ಟ ಜರ್ನಿನ ಇನ್ನೂ ಮೆಮೊರಬಲ್ ಮಾಡ್ಕೊಳ್ಳೋಕ್ಕೆ, ವಿಚ್ ಇಸ್ ಕರೆಂಟ್ಲಿ ಟ್ರೆಂಡಿಂಗ್ ಇನ್ ಮೈ ಇನ್ಸ್ಟಾ ಅಕೌಂಟ್. ಆ್ಯಂಡ್ ದಿಸ್ ಈಸ್ ದ ಬಿಹೈಂಡ್ ದ ಸೀನ್ ಎಫರ್ಟ್. ನೀವು ವಿಸಿಲ್ ಆದ್ಮೇಲೆ ಗ್ಯಾಪ್ ಇರುತ್ತಲ್ಲ ಬ್ರೋ, ಆ ಟೈಮಲ್ಲಿ ವಿಸಿಲ್ ಆಗಿದ ತಕ್ಷಣ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ ವಿಸಿಲ್ ಟೈಮಲ್ಲಿ ರಿಯಾಕ್ಷನ್ ಅಷ್ಟೇ. ವಿಸಿಲ್ ಟೈಮಲ್ಲಿ ನಾವೆಲ್ಲ ರಿಯಲೈಸ್ ಆಗ್ತೀವಿ ಈ ಸಾಂಗ್ ಬಂತ ಅಂತ. ಪರಕಾಯ ಪ್ರವೇಶ ಮಾಡ್ಕೊಂಡಿದ್ದ ನೀವು. ಆಕ್ಟಿಂಗ್ ಟೈಮಿಂಗ್ ಏನೋ ಕೊಡ್ತೀಯ ಅದಕ್ಕೆ? ಸೊ ಜಸ್ಟ್ ನೀನ್ ಮಾಡು, ಪರವಾಗಿಲ್ಲ. ಕಟ್ ಮಾಡೋದು ನೋಡ್ಕೊಳ್ಳೋಣ. 1 2 3 ಎಸ್ ನೈಸ್. ನೀನಲ್ಲಿ ಸೀಟ್ ಬೆಲ್ಟ್ ರೆಡಿ ಇದೆ. ಓಕೆ ಇದೆಯಾ ಪುನಿ? ನೀನು ಹಂಗೆ ಮಾಡು ನನ್ನ ಜೊತೆನೆ. ನೀನು ಓಕೆ ಓಕೆ. ಚಿಯರ್ಸ್ ಟು ಹೇ ಡಾರ್ಲಿಂಗ್. 1 million. ಚಿಯರ್ಸ್ ಟು 1 million views. ಇವಾಗ ಏನಾಗುತ್ತೆ? ಹೌದಾ? ಸೊ ವಾಟ್ ಆಂಟಿ ನಿಮ್ಮ ಮಗ ಫುಲ್ ಶಾಕ್ ಆಗೋದು. ಸೊ ಗೈಸ್, ನಮ್ಮ ಶ್ರೇಯಸ್ ಇವಾಗ ಏನೋ ಚೆಕ್ ಮಾಡ್ಬೇಕಂತ ಸಾಂಗ್. ಅವನು ಯಾವ್ದೋ ಸಾಂಗ್ ಗೊತ್ತಾಗ್ತಿಲ್ಲ, ಬಟ್ ಹುಡುಕ್ತಾನಂತ ಇವಾಗ. ಲೆಟ್ಸ್ ಸಿ. ಬೇಡಲಂ ಬೇಡಲಂ ಬಿಸ್ಕೆಟ್ ಬೇಡಲಂ ಬೇಡಲಂ ಬೇಡಲಂ. ಹಾ ಏನ? ಇನ್ನೊಂದ್ಸಲ ಹೇಳು. ಬೇಡಲಂ ಬೇಡಲಂ ಬಿಸ್ಕೆಟ್ ಬೇಡಲಂ ಬೇಡಲಂ ಬೇಡಲಂ. ಆಲ್ಮೋಸ್ಟ್ ದೇರ. ಸರ್ವರ್ ಕ್ರಾಶ್. ನಾನ್ ಸರ್ಚ್ ಮಾಡೋಣ. ಒಂದ್ ತಿಂಗಳು ಹಾಕೊಂಡು ಓಡಾಡು ಮಾಮ್. ಇಂಡಿಯಾದಲ್ಲಿ ಯೂಟ್ಯೂಬ್ ನಂಬರ್ 1. ಓಕೆನಾ? ಅಲ್ಲ ಅಣ್ಣ, ಒಂದೊಂದಲ್ಲ ಇವ್ರದ್ದು. ನಾವು ಮೊಟ್ಟೆ ಉರ್ಸಕ್ಕೆ ಹುಟ್ಟವ್ರೆ. ಸೊ ಗೈಸ್,
ಈ ವಿಡಿಯೋನ ಹೆಂಗೆ ಹಾಕೋದಂತಾನೆ ಗೊತ್ತಾಗ್ತಿಲ್ಲ. ಒಂದು ಸೆಕೆಂಡ್ಗೂ ಬೀಪ್ ಸೌಂಡ್ ಬರುತ್ತೆ ಫ್ರೆಂಡ್ಸ್ ಜೊತೆ ಹೋದಾಗ. ಸೊ ಬೀಪ್ ವರ್ಡ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಬ್ಲಾಗಲ್ಲಿ ಎಷ್ಟೊಂದು ಪಾರ್ಟ್ ಕಟ್ ಆಗುತ್ತೆ. ವಿ ಆರ್ ಹ್ಯಾವಿಂಗ್ ಎ ಗ್ರೇಟ್ ಫನ್. ಕರೆಂಟ್ಲಿ ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಎಲ್ಲಿ ಬ್ರೋ ಡಾರ್ಲಿಂಗ್ ಎಲ್ಲಿದ್ದೀವಿ? ಏನೋ ಇದೀವಿ. ವೀಕೆಂಡ್ ವಿತ್ ಫ್ರೆಂಡ್ಸ್ ಗೈಸ್, ಆರಾಮಾಗಿ ಮಜಾ ಮಾಡೋಣ ಅಂತ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಹಾ ಏನು ಫೋಟೋ ಶೂಟ್ ರೀ. ಆ್ಯಂಡ್ ನಮ್ಮ ಮೀಶೋ ಪುನೀತ್ ರಾಜ್ಕುಮಾರ್ ಇದ್ದಾರೆ ಇಲ್ಲಿ. ಆ್ಯಂಡ್ ಅಲ್ಲಿ ಬ್ರೋ ಅವ್ರದ್ದೇ ಒಂದು ಕಷ್ಟ ಸುಖ ಮಾತಾಡ್ಕೊಂಡಿದ್ದಾರೆ ಆರಾಮಾಗಿ. ಅವ್ರದ್ದೇ ಒಂದು ದುನಿಯಾದಲ್ಲಿದ್ದಾರೆ. ನನ್ನ ಕಂಟೆಂಟ್ಗೆ ಅವನಲ್ಲೋ ಕೇಳ್ತಾನೆ ನೋಡಿ ಫ್ರೆಂಡ್ಸ್, ಮಂಗ ಹಸಿ ಮಂಗ ಅವನು ಹಸಿ ಮಂಗ ಪುಲಿಗಲ್ಲ ಹಸಿ ಮಂಗ ಅಂತ ಹಸಿ ಮಂಗ ಅನ್ನಕ ಏನ ಎಲ್ಲೋಯ್ತು ಅದು? ಒಂದ್ ನಿಮಿಷ ಹೇಳ್ತೀವಿ, ಅದನ್ನ ರಿಪ್ಲೈ ಮಾಡ್ರೋ. ಹಸಿ ಮಂಗ ಬೈಲಿ ಅದಲ್ಲೋ ಸ್ಪೀಕರ್ ತರ ಕೂಗ್ತಿದ್ಯಲ್ಲೋ ಇರೋ. ಹೌದಾ? ಇಲ್ಲಿ ಬಂದಾಗ ಎಲ್ಲ ಇಲ್ಲಿ ಬರ್ತಾರಲ್ಲ ಪ್ಲೇ ಮಾಡೋದು. ಬಂದು ICC ವಾಯ್ಸ್ ಅಂತ ಅಲ್ಲ ಐಸಿ ಬಾಯ್ಸ್ ಎಲ್ಲಿದ್ದೀರಾ ಅಂತ. ಅಳ ಉಂಡ್ರಾ ಬನ್ನಿ ಟೈಮ್ ಆಯ್ತು. ಅದೇ ಪ್ಲೇ ಅಳ ಬನ್ನಿ ಟೈಮ್ ಆಯ್ತು. ರಿಪೀಟ್ 2 3 ಬನ್ನಿ ಟೈಮ್ ಆಯ್ತು. ಇವನ್ ಇಲ್ಲಿ ಉಂಡ್ರಾ ಅಂದ್ರೆ ಇವನ್ ಬಂದ್ರಾ ಅಂತ ಕೇಳ್ತಾನ. ಸೊ ಗೈಸ್ ಏನೋ ಮಸ್ತಾಗಿ ನಡೀತಾ ಇದೆ. ಬನ್ನಿ ಬಾಯ್ಸ್ ಉಂಡ್ರಾ ಬನ್ನಿ ಟೈಮ್ ಆಯ್ತು. ಆಕ್ಷನ್ ಬಾಯ್ಸ್ ಉಂಡ್ರಾ ಬನ್ನಿ ಟೈಮ್ ಆಯ್ತು. ಅಲ್ಲಿ ಎಲ್ಲ ನೋಡ್ಕೊಂಡಿದ್ದಾರೆ. ಫಸ್ಟ್ ಸೋಲೋ, ಆಮೇಲೆ ಕೋರಸ್, ಆಮೇಲೆ ವೆನಮು. ಅಲ್ಲಿ ಕಾಣಿಸ್ತಿರೋ ವ್ಯೂನ ಆರಾಮಾಗಿ ನೋಡ್ಕೊಂಡಿದ್ವಿ. ಏನ್ ಮಾಮದು ಸೂಪರ್ ಆಗಿದೆ ವ್ಯೂ ಅಂತ ಹೇಳಿದ್ರೆ ಅಲ್ಲೇ ಇರೋದು ಏನು ಗೋಪಾಲ ಸ್ವಾಮಿ ಬೆಟ್ಟ, ಚಿಕ್ಕಮಂಗ್ಳೂರು. ನೋಡಿ ಫ್ರೆಂಡ್ಸ್, ಎಲ್ಲರೂ ನೀವು ಆಚೆ ಬಂದಾಗಿದ್ದಾರೆ. ಅಮರ್ಸ್ ಅವರು 100 ಜನ ಇರ್ತಾರೆ, ಆದರೆ ಹುಷಾರಾಗಿರಿ. ಡಲಿಂಗ್ ಏನು ಹೇಳ್ಬೇಕು ಅನ್ಕೊಂಡಿದ್ಯಾ? ನನಗೆ ಫಸ್ಟ್ ಆಫ್ ಆಲ್ ಹೇಳು, ವೀಕೆಂಡ್ ಫ್ರೆಂಡ್ಸ್ ಜೊತೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ನಿನ್ನ ಪ್ಲ್ಯಾನ್ಸ್ ಏನು ಇವತ್ತು? ನಿಮ್ಮ ಜೊತೆ ಎಂಜಾಯ್ ಮಾಡೋದು. ಯಾವ ಥರ ಎಂಜಾಯ್ಮೆಂಟ್? ಯಾವ ಥರ ಎಂಜಾಯ್ಮೆಂಟ್ ಅಂದರೆ ವಿಲ್ ಮೇಕ್ ಅ ನ್ಯೂ ಮೆಮೊರಿ. ಯೂಶಲಿ ಬಾಯ್ಸ್ ಎಲ್ಲ ಟ್ರಿಪ್ಪಿಗೆ ಸೇರಿದ್ರು ಅಂತ ಹೇಳಿದ್ರೆ ಎಣ್ಣೆ ತುಂಡು ಇನ್ನೊಂದು ಮತ್ತೊಂದು ಇರುತ್ತೆ. ಅಲ್ಲ ನೀನು ಅಷ್ಟು ಓಪನ್ ಆಗಿ ಹೇಳ್ತೀನಿ ಅಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಸ್ವಲ್ಪ ಫಾರ್ಮಾಲಿಟಿ. ಎಸ್, ಆ ಥರ ಅಲ್ಲಲ್ಲ, ಆ ಥರ ವ್ಯೂವರ್ಸ್ ನಿಮಗೂ ಅನ್ಸ್ತಾ? ನಿಮಗೂ ಸೊ ಮನೇಲೆಲ್ಲ ಈ ಥರ ಅನ್ಕೋತಾರೆ ಯಾವಾಗಲೂ ಬಾಯ್ಸ್ ಹೋದ್ರೆ ಹೊರಗಡೆ. ಮನೇಲಿ ಈ ಥರ ಅನ್ಕೊಳ್ಳೋದು ಸಹಜ, ತಪ್ಪೇನಲ್ಲ. ಅವರು ನಮ್ಮ ಏಜ್ ದಾಟ್ ಬಂದಿರೋರೆ. ಬಟ್ ಇದೇ ಮಾಡ್ತೀವಿ ಯಾವಾಗಲೂ ಅಂತ ಅನ್ಕೊಳ್ಳೋದು ತಪ್ಪು. ಹೇಳ್ಬೇಕು ಅಂತ ಅನ್ಸ್ತು, ಹೇಳ್ದೆ. ಇನ್ನೋಸೆಂಟ್ ಅಂತ ಆ ಥರನ? ಇನ್ನೋಸೆಂಟ್ ಅಲ್ಲ ಸಮೀರ್ನ ಎಲ್ರು ತುಂಬಾ ಇನ್ನೋಸೆಂಟ್, ತುಂಬಾ ಒಳ್ಳೆಯವನು ಅಂತಾರಲ್ಲ, ಅದು ನಿಜವಾಗ್ಲೂ ನನಗೆ ಹಂಗೆ ಅನ್ಸತ್ತೆ. ಸಮೀರ್ದು ಏನು ಅಂತ ಅಂದ್ರೆ ಯಾರೂನು ಅವ್ನಿಗೆ ಯು ಆರ್ ಎ ಬ್ಯಾಡ್ ಬಾಯ್ ಅಂತ ಹೇಳಿಲ್ವಾ? ಅಲ್ಲ ಅದು ನಿಜ, ನನಗೆ ಮಾತ್ರ ಅನ್ಸತ್ತೆ ಅಥವಾ ನಿನಗೂ ಹಂಗೆ? ಯಾಕೆ ಹಂಗೆ ಅನ್ಕೋತಾರೆ ನಂಗೂ ಗೊತ್ತಿಲ್ಲ. ತೀರಾ ಇನ್ನೋಸೆಂಟ್ ಅಂತ. ಬಟ್ ನೀನ್ ಅಲ್ಲ. ಇಲ್ಲ ಆಕ್ಚುಲಿ ಇವ್ನು ಹೇಳ್ತಾ ಇರೋದು ಒಂಥರ ಕರೆಕ್ಟ್. ಎಲ್ಲ ಇದು ರೆಕಾರ್ಡ್ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ, ಇದನ್ನ ರೆಕಾರ್ಡ್ ಮಾಡ್ತಾ ಇರೋದು ಕರೆಕ್ಟ್. ಈ ಸೈಕೋ ಫಿಲ್ಮ್ಸ್ ಎಲ್ಲ ನೋಡು, ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ, ತುಂಬಾ ಒಳ್ಳೆಯವರಾಗಿರ್ತಾರೆ. ಲಾಸ್ಟ್ ಬಂದವ್ರ ಕಥೆ ಹೇಳೋದು. ಡೈಸ್ ರೇಯಲ್ಲಿ ಅವಳು ಮನೆ ಕೆಲ್ಸದವಳು, ನೀ ಇಟ್ಟ ಕೆಲಸ ಮಾಡ್ಕೊಂಡು ಇಡ್ತಾಳೆ, ಕ್ಲೈಮ್ಯಾಕ್ಸ್ ಅಲ್ಲಿ ಮುಚ್ಚ ತಗೊಂಡ್ಬಿಡ್ತಾಳು. ಹೌದು ಅಮ್ಮ, ಅದ್ ಮುಚ್ಚಲ್ಲ, ಅದು ಅದೇನಂತಾರ ಅದಕ್ಕೆ, ಆಕ್ಸ್ ತಗೊಂಡು ಇದನ್ನೆಲ್ಲ ನೀನ್ ಹಾಕಿದ್ರೆ ನಿಜ ಮಸ. ನಾನ್ ಬಂದ್ಬಿಟ್ಟು ದಿನ ರಾತ್ರಿ ಕಟ್ಲ ನೋಡ್ಕೊಂಡ್ ನಿಂತಿರ್ತೀನಿ. ಬಂದು ನೆಕ್ಸ್ಟ್ ಅವನು ಆಕ್ಸ್ ಇಟ್ಕೊಂಡ್ ಬರ್ತಾನೆ. ಸಮೀರ್ ಹಂಗಲ್ಲ ಮಚ್ಚ, ಸಮೀರ್ ಸಿಗ್ತೀವ್ನು. ಬಟ್ ಅವನು ಕೆಲವೊಂದ್ ಕಡೆ ಮಾತಾಡೋ ಕಡೆನೂ ಮಾತಾಡಲ್ಲ, ಅದು ಒಂದಿದೆ. ನೀನ್ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಲಿಮಿನೇಟ್ ಆಗ್ತಿದ್ದ. ಇದು
ಇದುವರೆಗೂ ಇವಾಗ ಸಮೀರ್ ಆದ್ರೆ ಬಿಗ್ ಬಾಸ್ ಹೋದ್ರೆ ಅಲ್ಲಿ ಯಾರು ಹೇಳೋದೇ ಇಲ್ಲ. ಅಲ್ಲೇ ಮಾಮ್ ಇರೋದು. ಅವ್ನ್ ಗೊತ್ತಿರಲ್ಲ ಸಮೀರ್ ಯಾರಂತ, ಬಟ್ ಸ್ಟಿಲ್ ಈ ಫೇಸ್ ಕಟ್ ನೋಡಿದ್ರೆ ನೀವೇನಾದ್ರೂ ಒಳ್ಳೆ ಹುಡುಗ ಅಂತ ಅನ್ಸಿದ್ರೆ ಇವನು, ಪ್ಲೀಸ್ ಕಮೆಂಟ್ ಹಾಕಿ, ಒಳ್ಳೆ ಕಮೆಂಟ್ ಹಾಕಿ. ಹೋಮ್ ಸ್ಟೇ ರೀಚ್ ಆಗಿದ್ದೀವಿ ಇವಾಗ. ಬೆಟ್ಟದ ಇವತ್ತು ಸ್ಟಾರ್ಟರ್ಸ್ಗೆ ಕಿರಿಕೆ. ಸೊ ಗೈಸ್, ಈ ವೈಟ್ ಕಾರಲ್ಲಿ ಬಂದಿದ್ದೀವಿ ಇವಾಗ. ಆ್ಯಂಡ್ ನನ್ನಿಂದ ಇರೋದು ಇವಾಗ ನಾವು ನಾಳೆವರೆಗೂ ಇರೋ ಹೋಮ್ ಸ್ಟೇ. ಸೊ ಫುಲ್ ವಿಲ್ಲ ನಮಗೆ ಇದೆ, ಮುಂದೆ ವ್ಯೂ ಮಸ್ತಾಗಿದೆ. ಇನ್ನು ಏನೇನಿದೆ ಅಂತ ನೋಡೋಣ. ಸೊ ಇವಾಗ ರೂಮ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಹಾಸಮ್, ನಾವೊಬ್ರೆ. ಥ್ಯಾಂಕ್ ಯು. ಹಾಂ ಸರ್, ನಾವು ರೂಮ್ ನೋಡ್ಕೊಂಡು ಬರ್ತೇವೆ. ಎಂಟ್ರೆನ್ಸ್ ಗೈಸ್, ರೂಮ್ ಎಂಟರ್ ಆಗಿದ ತಕ್ಷಣ ವಾಶ್ರೂಮ್ ಚೆನ್ನಾಗಿದ್ರೆ ರೂಮ್ ಸೂಪರ್ ಆಗಿದೆ ಅಂತ. ಸೊ ಫೇಸ್ ಆಫ್ ದ ರೂಮ್ ವಾಶ್ರೂಮ್, ಬೆಡ್ ಕಂಫರ್ಟೇಬಲ್, ಬೆಡ್ ಸೂಪರ್ ಆಗಿದೆ, ಕಂಫರ್ಟೇಬಲ್ ಆ್ಯಂಡ್ ಬಾಲ್ಕನಿ ವ್ಯೂ ಸೂಪರ್. ಏ ನದಿ ಇದೆ ಬ್ರೋ ಅಲ್ಲಿ. ಎಸ್, ಆ್ಯಂಡ್ ಇದು ಸೇಮ್ ವ್ಯೂ. ಸೊ ಎಲ್ಲ ಸೇಮ್ ರೂಮ್ ಗೈಸ್. ಸೊ ಇವಾಗ ಡೈನಿಂಗ್ ಹಾಲ್ ನೋಡ್ಕೊಂಡು ಬರೋಣ ಕೆಳಗಡೆ ಹೋಗಿ. ವೈಫೈ ಪಾಸ್ವರ್ಡ್ 1 2 3 4 5 6 7 ಎಲ್ಲೇ ಹೋದ್ರು ವೈಫೈ ಪಾಸ್ವರ್ಡ್ ಒಂದೇ, 1 2 3 4 5 6 7 8 ಇಲ್ಲ. ವೆಲ್ಕಮ್. ದ ಸ್ಟೇ ವ್ಯೂ, ಇದು ಡೈನಿಂಗ್ ಏರಿಯಾ. ವಾವ್ ಮಾಮ್, ನನ್ನ ಬ್ಲಾಗ್ ಸ್ಕ್ರೀನಿಂಗ್ ಮಾಡೋಣ. ನನ್ನ ಬ್ಲಾಗ್ನ ಇವತ್ತೆಲ್ಲ ಸ್ಕ್ರೀನಿಂಗ್ ಗೈಸ್. ನನ್ನ ಬ್ಲಾಗ್ಸ್ನ ಬಾಯ್ಸ್ಗೆಲ್ಲ ತೋರಿಸೋಣ. ಕಳ್ಳ ಮಕ್ಕಳು ಯಾವನ್ನೂ ನೋಡಿಲ್ಲ ನನ್ನ ಬ್ಲಾಗು. ಬೆಳಗ್ಗೆಯಿಂದ ಕೇಳ್ತಾನೆ ಇದೆ. ಇಲ್ಲ ಗೈಸ್, ನೆನ್ನೆ ರಿಲೀಸ್ ಆಗಿದ್ದು ನೋಡಿಲ್ಲ. ಇದೊಂದು. ಆ್ಯಂಡ್ ವಾಟ್ ಇಸ್ ದಿಸ್ ರೂಮ್? 8 ಬೆಡ್ಸ್ ಇದೆ ಡಾರ್ಮೆಟ್ರಿಲಿ. ಬಾಲ್ಕನಿ ವ್ಯೂ ಅದು ಪರ್ಫೆಕ್ಟ್. ಒಂದು ಸ್ವಲ್ಪ ರಿಚ್ ಆಗೇ ಇದೆ. ಗ್ರೌಂಡ್ ಮಸ್ತಾಗಿದೆ ಶಶಾಂಕ್, ಕ್ರಿಕೆಟ್. ಸೊ ತಿರ್ಗಾ ತೂತ್ ಬಿಡಕ್ಕೆ ರೆಡಿನಾ? ಬೌಂಡ್ರಿ ಮ್ಯಾಚಸ್ ಓನ್ಲಿ. ಅದೇ ಬೌಂಡ್ರಿಲ್ಲ ಅಲ್ಲ ನೀನು ನಿಂತ್ಕೊಳ್ಳೋದು. ಸೊ ಗೈಸ್, ಆ ವ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ ಕ್ರಿಕೆಟ್ ವ್ಲಾಗ್, JP ನಗರ್ ಫ್ರೆಂಡ್ಸ್ ಕ್ರಿಕೆಟ್ ಗ್ಯಾಂಗ್ ನೋಡಿ. ಸೊ ಇವಾಗ ನಮ್ಮ ಪ್ಲ್ಯಾನ್ ಬಂದು ಕೆಳಗಡೆ ಒಂದು ರಿವರ್ ಸ್ಟ್ರೀಮ್ ಇದೆ, ಅಲ್ಲಿಗೆ ಹೋಗೋಣ ಅಂತ. ಇನ್ನು IT ಟೈಮ್ ಬಂದು 5:30ಗೆ. ಇವಾಗ ಕರೆಂಟ್ಲಿ ಟೈಮ್ ಇಸ್ 4:30. ಪ್ಲಾನ್ ಮಾಡೋಣ. ಹಂಗಂದ್ರೆ ಅವ್ನು ಬರೋದು ಲೇಟ್. ಇಲ್ಲ ಆಡ್ಬೋದು, ಇಲ್ಲಿ ಮಣ್ಣು ಹೆವಿ ಎಗರುತ್ತೆ, ನಿಮ್ಗೆ ಇಷ್ಟ ಆಗಲ್ಲ ಅಂದ್ರು. ಯಾಕೆ ಆಗಲ್ಲ? ನಮ್ಮ ಮಣ್ಣಲ್ಲ, ಈ ಮಣ್ಣಿನಲ್ಲೇ ಹುಟ್ಟಿರೋದು ಅಂತ ಹೇಳ. ಕಬಡ್ಡಿ ಆಡ ಬೇಡ ಅಂತ ಹೇಳೋದು ಮಣ್ಣು ತಾನೇ ಪ್ರಾಬ್ಲಮ್. ಕಬಡ್ಡಿ ಆಡ ಕಾರೇ ವರ್ಸಸ್ ಕಾರ್ ಬಿ ಕೆಳಗೆ ಅದ್ರಲ್ಲಿದೆ, ಅರ್ಧ ಇದ್ರಲ್ಲಿದೆ. ಹೌದಾ? ಸೆಕ್ಷನ್ ಆಕ್ಚುಲಿ ಒಂಥರ ಎಂಟರ್ಟೈನರ್ ಆಗೋಗಿದ್ದೀನಿ. ಆ ಕಾರ್ ಅಂತೂ ಫುಲ್ ಎಪ್ಸ್ಬಿಟ್ ಬಂದಿದ್ದೀನಿ. ಎಲ್ಲಾರು ಮಲ್ಕೊಂಡಿದ್ರು, ಎಪ್ಸ್ಬಿಟ್ ಬಂದೆ. ನೋಟಿಫಿಕೇಶನ್ ಈಗ ಒಬ್ರಿಗೂ ನಿದ್ದೆ ಮಾಡೋದಿಲ್ಲ, ತಿಕ್ಕೊಂಡ್ಬಿಟ್ರೆ ಅಂತ. ಮಸ್ತ್ ಪುನಿ ಗೈಸ್, ವೈಬ್ ಚೆಕ್ಕರ್ ಅವನು. ಒಂಥರ ವೈಬ್ ಚೆಕ್ ಮಾಡ್ತಾ ಇರ್ಬೇಕು. ಲೆಫ್ಟಾ ರೈಟಾ? ಲೆಫ್ಟಾ ಕೇಳಲ್ಲಿ ಬ್ರೋ, ಪಾರ್ಕೆಲ್ಲ ಹೊಡಿತಾರ ಅಲ್ಲ. ಅವ್ರು ಆಡ್ತಿರ್ತಾರ. ಫುಲ್ ಸೈಕ್ ಆಗಿರುತ್ತೆ. ಅಲ್ಲಿ ತಿರ್ಗ್ಸ ಹೇಳ್ತೀನಿ. ಅಲ್ಲ ಶಿವ ಒಬ್ನೇ ಹೋಗ್ತಾವ. ಯಾಕೆ ಮಾಮ್? ಏನದು? ಈ ನೀರಾ? ನಂಗೆ ಅಲ್ಲಿ ಕೆಳಗಡೆ ನೀರ್ ಬೇಕಂತ ಹೇಳು. ಓಕೆ, ಯಾರೋ ಸ್ನಾನ ಮಾಡ್ತಿದೆ ಅಂತ ಗೈಸ್, ಅಲ್ಲಿ ಹೋಗಂಗಿಲ್ಲ ಆ ಕಡೆ. ಸೆಕೆಂಡ್
ಮಾಮ ಹರ್ಷದ್ ಮಾಮ ಆಗೋದ ಹುಡುಗಂಗೆ ಇವಾಗ. ಬಾಯ್ ಹರ್ಷದ್ ಮಾಮ. ಎಲ್ಲಾರ್ಗು ಮಾಮನ ಗೈಸ್. ಅದೇ ತಿರುಗ್ಸೋ ಹರ್ಷದ ತೋರ್ಸು. ಮತ್ತೆ ಗೈಸ್ ಏನ್ ಸಮಾಚಾರ, ಹೆಂಗಿದ್ದೀರಾ? ಎಲ್ಲ ಆರಾಮ? ಇವಾಗ ಶಶಾಂಕ್ ಮೋಟಿವೇಟ್ ಮಾಡಿದೀನಿ, ನಾಳೆ ಹೋಗ್ಬಿಟ್ಟು ಅವ್ರ ಅಪ್ಪ ಕೇಳ್ತಾರಂತೆ ಮದ್ವೆ ಮಾಡಿ. ಮುಂಚೆ ಮಿನಿಮಮ್ ಒಂದ್ ಮದ್ವೆ ಆಗಿರ್ಬೇಕಂತ. ಒಂದ್ ಮದ್ವೆ ಅಲ್ಲ, ಆಗೋದು ಒಂದೇ ಮದ್ವೆ. ಯಾಕೆ 2-3 ಮದ್ವೆ? ಆಂಬಿಷಿಯಸ್ ಆಗಿರ್ಬೇಕು. ಗೈಸ್ ಒಂದ್ ಅಲ್ಲ ಬ್ರ, ಇಲ್ಲಾನೆ ಸುಮ್ಮನೆ ಅವ್ನಿಗೆ ಎಂತ ಫ್ಯಾಂಟಸಿ ಇದೆ ಅಂತ ಕೇಳು. ಅಲ್ಲಿ ಅಂಕಲ್ ಫ್ಯಾಂಟಸಿ ಅವ್ನು ನನ್ಗೆ ಇನ್ಸ್ಪಿರೇಷನ್. ನಾನು ಫ್ಯಾಂಟಸಿ ಕೇಳಲ್ಲ, ನಾನು ಇನ್ಸ್ಪೈರ್ ಮಾಡು ಅಂತೀನಿ. ಓ ಮಚ್ಚ ಇದನ್ನೆಲ್ಲ ಕೆಲವೊಂದೆಲ್ಲ 20 years ಆದ್ಮೇಲೆ ಬೇಡ ಅನ್ಸುತ್ತೆ. 20 years ಕಾಯೋದು ಬೇಡ ಮಗ, 2-3 ವರ್ಷ ಆದ್ಮೇಲೆ ಅದ್ ಬೇಡ ಅನ್ಸುತ್ತೆ. ಚೇಂಜ್ ಆಗುತ್ತೆ ಬಿಲ್ಡಪ್ ಅಂತ ಇನ್ಸ್ಪಿರೇಷನ್ ಅಂದ್ಬಿಟ್ಟೆ ನೀನ್ ಬಿಲ್ಡಪ್. ಇದನ್ನೆಲ್ಲ ನಮ್ ಮದ್ವೆ ಇದ್ರಲ್ಲಿ ಪ್ಲೇ ಮಾಡ್ಬಿಟ್ರೆ ಏನ್ ಕತೆ? ಮಸ್ತ್ ಆಗಿರುತ್ತಲ್ಲ. ನಮ್ದೇ ಬಿಟ್ಟು ರಕ್ಷಿತ್ ಮಾಡೋದೆಲ್ಲ ಹಾಕ್ಬಿಟ್ಟು ತಗೋ ಅಂತ ಅವನು ಅಲ್ಲಿ ಕೂತಿರ್ತಾನಲ್ಲ ಇದ್ ಮಾಡ್ಕೊಂಡು ಡಿಜೆ ಅವ್ನಿಗೊಂದು ₹20 ಹೊಡೆದು ಇದು ಹಾಕ್ರು ಅಂತ ಕೊಟ್ಟ. ಅಪ್ಪಿ ತಪ್ಪಿನೂ ಜೀವನದಲ್ಲಿ ಏನೇ ಆಗ್ಲಿ ಈ ಫುಟೇಜ್ನೆಲ್ಲ ಪ್ರಜ್ವಲ್ಗಂತೂ ಕೊಡಕ್ ಹೋಗ್ಬೇಡ. ಇವನು ಹೇಳ್ದಂಗೆ ಮದ್ವೆ ಟೈಮಲ್ಲಿ ಕ್ಲೇಮ್ ಆಗ್ಬಿಡ್ತಾನೆ. ವೀಕೆಂಡ್ ಅಲ್ಲಿ ಆರಾಮಾಗಿ ಬಂದು ಹೋಮ್ ಸ್ಟೇಲಿ ಚಿಲ್ ಮಾಡೋಣ ಅಂತ ಅನ್ಕೊಂಡ್ರೆ, ಇಲ್ಲಿ ಬಂದು ಈ ಇಯರ್ ಫುಲ್ಲು ನನ್ನ ಜೀವನ ಟ್ರೆಕ್ಕಿಂಗ್ ಅಲ್ಲೇ ಆಗೋಯ್ತು ಅಂತ ಅನ್ಸ್ತಾ ಇದೆ. ಇಯರ್ ಫುಲ್ ಅದಲ್ಲ, ಬ್ಯಾಕ್ ಟು ಬ್ಯಾಕ್. ಲೈಫ್ ಅಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ, ಏನಂತ ಕಲಿತಾ ಹೋಗ್ಬೇಕು. ಒಂದೊಂದು ಫೇಸಸ್ ಆಫ್ ಲೈಫ್ ಇರುತ್ತೆ, ಒಂದೊಂದು ಜಾಸ್ತಿ ಮಾಡ್ತೀವಿ, ಒಂದೊಂದು ಕಮ್ಮಿ ಮಾಡ್ತೀವಿ. ಸೊ ಈ ಇಯರ್ ಇದು ಪಾರ್ಟ್ಸ್ ಎಲ್ಲ ಗೊತ್ತಿಲ್ಲ, ಇದು ಪುನೀತ್ ಉಪದೇಶ ಅಷ್ಟೇ. ಪುನೋಪದೇಶ, ಪುನೋಪದೇಶ, ಪುನೀತ್ ಉಪದೇಶ ಅಲ್ಲ, ಪುನೋಪದೇಶ. ಅದು ನಿಂಗೆ ಜನ ಹೆಂಗ್ ಸಿಗ್ತಾರ ಹಂಗೆ. ನಮಗ್ ಸಿಕ್ಕಿದ್ರೆ ಬರೀ ಟ್ರೆಕ್ಕಿಂಗ್ ಮಾಡ್ತಾರೆ, ನೇಚರ್ ಅಲ್ಲಿ ನಮ್ಮಂತವ್ರು. ಅಯ್ಯೋ ಪುನಿ, ನಾವೆಲ್ಲ ಎಂತವ್ರು ಅಂತ ನಿಂಗೆ ಗೊತ್ತು. ಟ್ರೆಕ್ಕಿಂಗ್ ಮಾಡೋ ಕ್ಯಾಮ್ರಾಗೆಲ್ಲ ಅಲ್ಲ, ಟ್ರೆಕ್ಕಿಂಗ್ ಮಾಡೋ ಮಕ್ಳೇ ಅಲ್ಲ. ಅದೇನ ಅಂತ ಮಾಡ್ತೀವಿ, ಎಲ್ಲ ಇದ್ದೇ ಇದಾವೆ. ಮಾಡ್ತೀವಿ ನಾವು. ಆಬ್ಸ್ಟಕಲ್ಸ್ ಲೈಫ್ ಅಲ್ಲಿ ಇದೆಲ್ಲ ಬರ್ತಾ ಇರುತ್ತೆ, ಆಬ್ಸ್ಟಕಲ್ಸ್ ಇಲ್ಲ. ಹೌದೌದು, ಎಲ್ಲ ದಾಟ್ಕೊಂಡು ಹೋಗ್ತಾ ಇರ್ಬೇಕು. ನನ್ ಫ್ರೆಂಡ್ಸ್ ನಾನೇ ತಲೆನೋವು ಅಂತ ಹೇಳ್ತಾರೆ. ನನ್ಗೆ ಒಬ್ಬ ತಲೆನೋವು ಇದಾನಂದ್ರೆ ಅದ್ ನೀನೇ ಪುನಿ. ಬ್ರೋ ಎಲ್ಲ ಒಂದೇ ವಾಟರ್ ಫಾಲ್ಸ್ इंडिया 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 कैसे है वाटर फॉल्स? और इतना दूर है, और इतना दूर है, और कितना दूर है? बस एक और नीचे जाना है, आपको ऊपर चढ़ना है, फिर नीचे उतरना है. ಅಲ್ಲಿ ಕೆಳಗಡೆ ಇಳಿಯೋದ? ಹಾ ಬ್ರೋ. ಹತ್ತೋದು ಈಸಿ, ಇಳಿಯೋದ ಕಷ್ಟ. ಬಾಹುಬಲಿ ಮೂವಿಲಿ ವಾಟರ್ ಫಾಲ್ಸ್ ಅವಳ ಹೆಸರೇನ ಇನ್ನೊಂದು ಅಲ್ಲ, ಅವಳ ಹೆಸರು ಹೀರೋಯಿನ್ ಹೆಸರು శ్రేయస్ అతిథిరాల చడాకో వస్తున్నా ఏదేమైనా ఊడించని ಅಂತ ಕೆಳಗಡೆ ಪ್ಯಾಂಟ್ ಆಡ್ತಾರೆ. ಸಮೀರ್, ನೀನ್ ಹೋಗಿರೋ ತಮ್ಮನ ಹುಡ್ಕೊಂಡ್ ಬಾ, ನಾವ್ ಆಮೇಲೆ ಬರ್ತೀವಿ. ಅಲ್ಲ ಡಾರ್ಲಿಂಗ್, ಅಲ್ಲಿ ಅಲ್ಲಿ ಆ ರಂಬೆ ಕಾಣಿಸ್ತಾ ಇದೆಯಲ್ಲ, ಹಿಂಗ್ ಎಗ್ರು ಬಿಡು. ಓಹೋ,
ಮಾಮ್ ಎಲ್ಲಾರು ಇಳಿಬೇಕಾದ್ರೆ ಏನೋ ಅನ್ಕೊಂಡೆ ಇದೇನ್ ಈ ತರ ಇದೆ. ಹಾ ಓಕೆ ಅಲ್ಲಿ ರಂಬೆ ಹಿಡ್ಕೊ. ಹಾ ಬಿಡ ಹಂಗೆ ಇದಾಗತ್ತ. ಅವ್ನು ಉದ್ದ ಇದಾನ ಆಗತ್ತ. ಹಿಂದೆ ಬಿದೋಗ್ಬೇಡ. ನಿಂಗೆ ಹೇಳ್ಕೊಂಡು ನಾನ್ ಬೀಳ್ತಾ ಇದ್ದೀನಲ್ಲ. ಹಿಂದೆ ನೋಡಲ್ಲಿ ಫುಲ್ BRS ಸಿಗತ್ತಲ್ಲಿ ಕೆಳಗಡೆ ಒಂದು. ಫೈನಲಿ ದ ವ್ಯೂ ಸ್ವರ್ಗ. ಫೈನಲ್ ಟೆಸ್ಟ್ ಅದು. ಫಾಲ್ಸ್ ಹೆಂಗಿರ ಗೊತ್ತಾ? ವಾಟರ್ ಫಾಲ್ಸ್ ಓಕೆನಾ? ನಾನ್ ಕೂತ್ಕೊಳ್ಳ? ಇಲ್ಲ ಕೂತ್ಕೊಳ್ಳ ಇಲ್ಲಿ ಮುಂದೆ. ಬ್ರೋ ಎಕ್ಸ್ಪ್ಲೋರಿಂಗ್ ದ ಹಿಡನ್ ವಾಟರ್ ಫಾಲ್ಸ್ ಅಂತ ಹೇಳು. ಫೋಟೋ ಶೂಟ್. ಓ ನಾನು ಹತ್ತದಿರೋದು. ಕೈ ಕೊಡು ಬ್ರೋ ಈ ಕಡೆ. ಈ ಕಡೆ ಹತ್ತು, ಈ ಕಡೆ ಇಳಿ. ಹುಷಾರು. ಹೆಂಗಿತ್ ನಿಂಗೆ? ಮಾಡ್ತೀಯ ಬಟ್ ಕಂಟಿನ್ಯೂ ಮಾಡ್ಬೇಕಲ್ಲ. ಅಲ್ಲಲ್ಲ ಶ್ರೇಯಸ್ಸು ಅಲ್ಲ ಮ್ಯಾಮ್, ಫಸ್ಟ್ ಟೈಮ್ ನಮ್ ಜೊತೆ ಒಂದು ಇಲ್ಲಿವರೆಗೂ 1 ಕಿಲೋಮೀಟರ್ ಆಗ್ಲಿ ಆಕ್ಚುಲಿ ಸ್ಟೋರಿ ಇದೆ ಇದ್ರದ್ದು. ಲಾಸ್ಟ್ ಟೈಮ್ ಹೆತ್ತಿನ ಭುಜ ಅಂತ ಮೇ ಬಿ 4-5 years ಬ್ಯಾಕ್ ಅನ್ಸುತ್ತೆ. 4 years ಬ್ಯಾಕ್. ಸೊ ಅವಾಗ ಹೋದಾಗ ಅದು ಆಕ್ಚುಲಿ ಡಿಫಿಕಲ್ಟ್ ಇತ್ತು. ಬಟ್ ಅರ್ಧ ದಾರಿ 1.5 ಕಿಲೋಮೀಟರ್ ಬಂದು ಆಮೇಲೆ ಹಿಂದೆ ಹೋಗ್ಬಿಟ್ಟ. ಬಟ್ ಇವಾಗ ಕಂಪ್ಲೀಟ್ ಮಾಡಿದ. ನಾನು ಅದು ಸ್ಟೆಪ್ ಡೌನ್ ಮಾಡಲ್ಲ ಅನ್ಕೊಂಡ, ಬಟ್ ಮಾಡ್ದ. ಐ ಟ್ರೂಲಿ ಅಪ್ರಿಶಿಯೇಟ್ ಯು ಬಡಿ. ಅದು ಬೇಕು, ಅದು ಅಪ್ರಿಸಿಯೇಷನ್ಸ್ ಬೇಕು. ಜನಕ್ಕೆ ಅಪ್ರಿಸಿಯೇಷನ್ಸ್ ಇಲ್ಲ. ನಾನ್ ನಿಜ ಅದ್ ನೋಡಾದ್ಮೇಲೆ ಬಿಡು ಶ್ರೇಯಸ್ ಹತ್ತಲ್ಲ, ಹೋಗ್ತಾನೆ, ನಾನ್ ಹೋಗ್ತೀನಿ ಮಾಮ್ ಅಂತ ಹೊಟ್ಟೋಗ್ತಾನೆ. ಅವಾಗ್ಲೇ ಶಿವ ಅಲ್ಲಿಂದಾನೆ ಇಲ್ಲ ಬೇಡ ನೀನ್ ಸತ್ತೋಗ್ತೀಯ ಶ್ರೇಯಸ್ ಇಲ್ಲಿ ಅಂದ. ಬಾಗುರು ಇಲ್ಲಿ ಬಾ. ನಮ್ ಮೋಟಿವೇಶನ್ ಪುನಿ ಎಲ್ರಿಗೂ ಮೋಟಿವೇಶನ್. ಲಾಸ್ಟ್ ಟೈಮ್ ಇದೇ ಟೈಮಲ್ಲಿ ಲಾಸ್ಟ್ ಟ್ರಿಪ್ಪಲ್ಲಿ ಆಕ್ಚುಲಿ ಗೋಕರ್ಣ ಅಲ್ಲಿದ್ವಿ. ಸೊ ನಾವು ಸನ್ಸೆಟ್ ನೋಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಸೊ 2 ಲೆಪರ್ಡ್ಸ್ ಪಾಸ್ ಆಯ್ತು. ಸೊ ಗೈಸ್ ಈ ಸ್ಟೋರಿ ಆಲ್ರೆಡಿ ಕೇಳಿರ್ತೀರ ಲಾಲ್ಬಾಗ್ ವಿಡಿಯೋಸ್ ನೋಡಿ. ಬಟ್ ದಟ್ ಈಸ್ ದ ಬೆಸ್ಟ್ ಸನ್ಸೆಟ್ ಎವರ್ ಹ್ಯಾವ್ ವಿಟ್ನೆಸ್ಡ್. That was nice. ನನ್ನ ತಮ್ಮ ಸಾಗರ್ ಪ್ಲೇಸ್ ಸಜೆಸ್ಟ್ ಮಾಡಿದ್ದು. ಅದು ಒಳ್ಳೆ ವ್ಯೂ ಪಾಯಿಂಟ್. ಗೋಕರ್ಣಲ್ಲಿದ್ದರೆ ದರ್ಶನ್ ಆ್ಯಕ್ಚುಲಿ ಟ್ಯಾಗ್ ಮಾಡ್ತಾನೆ, ನೀವು ಬೇಕಾದರೆ ವಿಸಿಟ್ ಮಾಡಿ, ಒಳ್ಳೆ ಪ್ಲೇಸ್. ಎಸ್ ಡೆಫಿನೆಟ್ಲಿ. ಬಟ್ ಎಲ್ಲೇ ಹೋದ್ರು ಪ್ಲೇಸ್ ಅಂತೂ ಲಿಟರ್ ಮಾಡಕ್ ಹೋಗ್ಬೇಡಿ. A few moments later. ರಕ್ಷಿತ್ ಶ್ರೇಯಸ್ ಬರ್ತಾನೆ. ಎಲ್ರು ಜೋರಾಗಿ ಹೇಳು. ಅವನಿಲ್ಲ ಇವಾಗ 2 ಟೀಮ್ ನಮ್ ಶರ್ಟ್ಸ್ ಆಡ್ತಿದೆ ಆಯ್ತಾ. ಅವ್ರ ಟೀಮ್ ಅವ್ರು ಇವಾಗ ಫುಲ್ ಫಿಕ್ಸ್ ಆಗಿದೀವಿ, ಅವ್ನು ಬಂದಾಗ ಇದೇ ಕೊಡೋದು ಅಂತ. ನಾವು ಬೇಕಂತ ಅವ್ನು ಹೇಳಲ್ಲ, ಅವನು ಎಷ್ಟು ಆಕ್ಟಿಂಗ್ ಮಾಡ್ತಾನೆ ನೋಡೋಣ. ಶ್ರೇಯಸ್ಗೆ ಗೈಸ್ ಅವ್ನ ಆಕ್ಟಿಂಗ್ ನೋಡಿ. ಇವಾಗ 5 ನಿಮಿಷ ಓಕೆ. ನಮ್ ಟೀಮ್ ಇಂದ ಇವಾಗ ಶ್ರೇಯಸ್ ಹೋಗೋಣ. ಕಮಾನ್ ಶ್ರೇಯಸ್. ಇದು 1 ನಿಮಿಷ. ಓ ಆಸಮ್. 2 words. ಕನ್ನಡ ಲೆಗ್ ಪೀಸ್ ಕಬಾಬು ಲೋ ಮಚ್ಚ ಮದೀನಾ. ಇದು ನಾನು ಆಮೇಲೆ ಒಂದು ಎಂಪೈರ್ ಅಲ್ಲ ಮೆಗನಾಸ್. ನಾನು 5 star ಚಿಕನ್ಸ್. ಚಿಕನ್ ಯಾರು ತಿನ್ನೋದು? ನಾನು ಬಿರಿಯಾನಿ ಮಾಡಿದ್ನಲ್ಲ ಮನೆಗೆ ಬಂದಾಗ. ಕಟ್ ಮಾಡೋದು ವಿಟ್ಟಣು ತುಡಿಕ ವಿಟ್ಟಣು. DP
ಮಾಮ್ ಒಂದ್ ನಿಮಿಷ ಮಾಮ್ ನೀನ್ ಆಕ್ಟಿಂಗ್ ಮಾಡ ಅಲ್ಲ ಮಾಮ್ ನೀನ್ ಆಕ್ಟಿಂಗ್ ಮಾಡಿ ಚಿಕನ್ ತಿನ್ಕೊಂಡಿದ್ರೆ ಒಂದ್ ನಿಮಿಷ ಇದು ವರ್ಕೌಟ್ ಆಗ್ತಲ್ಲ ಬೇರೆ ಊಟ ಅಲ್ವಾ ಬೇರೆ 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 ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ ವಿಷ್ಣುವರ್ಧನ್ ರಮೇಶ್ ಮಚ ಬೌಲರ್ ಯಾರೋ ಧೋನಿ 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 ಛೇ ಅಲ್ಲ ಇವಾಗ್ಲೇ 3 ಸೋತಿದ್ದೀವಿ. ಬ್ರೋ ಈ ಕಡೆ ಇದ್ದಾಗ್ತಾರೆ ಇಲ್ಲಿ ಬೌಲರ ಪಂಕಜ್ 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 ನಿನ್ ಲವರ್ ಅವನು ಪೀಸ್ ಅಂತಾನೆ. ವಿಕ್ಟ್ರಿ ವಿಕ್ಟ್ರಿ ಪೀಸ್ ವಿಕ್ಟ್ರಿ ಚೈನೀಸ್ ಚಿಕನ್ ಅದು ಸರಿ ನಮ್ ಟೀಮ್ ಅವನು ನಮ್ ಟೀಮ್ ಅವನು ಹೀರೋ ಮಾಸ್ಟರ್ ಪೀಸ್ ಅಲ್ಲಿ ಬ್ರೋ ಸ್ಪಾಯ್ಲ್ ಸ್ಪಾಟ್ ಗೊತ್ತಿಲ್ಲ ಇಲ್ಲ. A few minutes later. ಎಷ್ಟು ಸೆಕೆಂಡ್ಸ್ 30 seconds ಹೇಳು ಬ್ರೋ ಹೇಳು ಇರೋ 20 seconds ಅಲ್ಲಿ 10 seconds ಸಿಡಿಲ ಬರುವ ತಡೆಯೋ ಸದಾರ ಆಯ್ತು ಆದ್ರೆ ಟ್ರೈ ಮಾಡಿಸಬೇಕು ಹಿಂಗೆಲ್ಲ ಸೋಲೋದು. ರಕ್ಷಿತ್ ಟ್ರೈ ಮಾಡ್ಲಿ ಅವ್ನು ಏನ್ ಮಾಡ್ತಾನ ಅಂತ ನೋಡೋಣ. ಇನ್ನೊಂದ್ ಸ್ವಲ್ಪ ಅವಕಾಶ ಸಾಕಾಯ್ತು ಬಿಡು. ನಾವು ತುಂಬಾ ಡಿಸ್ಟ್ರಾಕ್ಟ್ ಆಗಿ ಅಷ್ಟಲ್ಲ ಆಯ್ತಾ ನಿಮ್ಗೆ ಸ್ಪೆಸಿಫಿಕ್ ಆಗಿ ಡ್ಯಾನ್ಸರ್ ಉಲ್ಟಾ ಜನ್ಮ ಉಪಕರ್ಮ ನಂಗೆ ಯಾರು 4-1 ವೇದ ಓ ಶಿಟ್ ಆನ್ಸರ್ ಬಂದು ವೇದ ಗೈಸ್.